ಆಲ್ ಮಾಸ್ಟರ್ಸ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಸರ್ ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯಾ ಮೇಡಮ್? ಎಸ್ ಮೇಡಮ್, ಕ್ಲಿಯರ್ ಇದೆ. ಓಕೆ. ಮೊದಲಿಗೆ ನಾನು ಈ ಯೂನಿವರ್ಸ್ಗೆ, ಪತ್ರಿಜಿ ಗುರುಗಳಿಗೆ, ನನ್ನ ತಂದೆ ತಾಯಿಗಳಿಗೆ ಮತ್ತು ನನ್ನ ಈ ಆಧ್ಯಾತ್ಮಿಕ ಆದಿಯಲ್ಲಿ ಧ್ಯಾನ ಮಾರ್ಗವನ್ನು ತೋರಿದಂತ ಎಲ್ಲ ಗುರುಗಳಿಗೆ, ನನ್ನ ಮಾರ್ಗದರ್ಶಕ ಗುರುಗಳಾದಂತಹ ರಂಗನಾಥ್ ಸರ್ ಅವರಿಗೆ, ನಾಗರಾಜ್ ಸರ್ ಅವರಿಗೆ ಆತ್ಮಪೂರ್ವಕ ನಮಸ್ಕಾರಗಳನ್ನ ಮಾಡ್ತೀನಿ. ಮತ್ತೆ ನನ್ನ ಈ ಜ್ಞಾನ ಹಂಚಿಕೆಯ ಈ ಮೊದಲ ಪ್ರಯತ್ನಕ್ಕೆ ನಾನು ರಂಗನಾಥ್ ಗುರುಗಳಿಂದ ಹಾಗೂ ನಾಗರಾಜ್ ಗುರುಗಳಿಂದ ಶುಭ ಹಾರೈಕೆಗಳನ್ನ ಕೋರ್ತೀನಿ ಸರ್. ಫ್ರೆಂಡ್ಸ್, ನಾನು ಈ ದಿನದ ಜ್ಞಾನ ಹಂಚಿಕೆಯ ವಿಷಯ ಅರ್ಧನಾರೀಶ್ವರ ಪರಿಕಲ್ಪನೆ ಕುರಿತಾದದ್ದು. ನಾನು ಈ ವಿಷಯವನ್ನ ತೆಕ್ಕೊಳ್ಳೋದಿಕ್ಕೆ ಕಾರಣ ಇದೆ ಮಾಸ್ಟರ್ಸ್. ಈಗ ಈ ವೇದಿಕೆಯಲ್ಲಿ ನೇತ್ರ ಮೇಡಮ್ ಅವರು ಹಿಂದೆ 4 ತರಗತಿಗಳ ಕ್ಲಾಸ್ಗಳನ್ನ ಮಾಡಿದ್ದು ಸ್ತ್ರೀ ತತ್ವ ಮತ್ತು ಪುರುಷ ತತ್ವವನ್ನ ಕುರಿತು. ಆಗ ನಾನು ಕೇಳ್ತಾ ಇರುವಾಗ ಈ ಸ್ತ್ರೀ ತತ್ವ ಮತ್ತು ಪುರುಷ ತತ್ವ ಅನ್ನೋ ಒಂದು ಪರಿಕಲ್ಪನೆಯನ್ನ ಎಷ್ಟು ಜನ ಲಿಂಗ ಸಂಬಂಧಿಯಾಗಿ ಅರ್ಥೈಸ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನ್ಗೆ ಅನ್ನಿಸ್ತು. ಸೊ ಹಾಗೆ ಅದನ್ನ ಅರ್ಥೈಸ್ಕೊಂಡ್ರೆ ಅದು ಸರಿಯಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಗೆಲ್ಲ ಇದನ್ನ ಅರ್ಥೈಸ್ಕೋಬೇಕು, ಹೇಗೆಲ್ಲ ಇದನ್ನ ಗುರುತಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿದಾಗ ನನ್ಗೆ ಹಲವು ಹೊಳವುಗಳು ಸಿಗ್ತಾ ಹೋಯ್ತು. ಈ ಹೊಳವುಗಳು ನಂಗೆ ಸಿಕ್ತಂತ ಹೊಳವುಗಳನ್ನ ನಾನು ಈಗ ನಿಮ್ ಮುಂದೆ ಈ ಜ್ಞಾನ ಹಂಚಿಕೆಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಈ ಸ್ತ್ರೀ ತತ್ವ ಮತ್ತು ಪುರುಷ ತತ್ವದ ಕುರಿತ ಮೊದಲ ಜ್ಞಾನ ನಮ್ಗೆ ಸಿಕ್ಕುವಂಥದ್ದು ಅರ್ಧನಾರೀಶ್ವರನ ಪರಿಕಲ್ಪನೆಯಲ್ಲಿ. ನಮ್ಮ ಸನಾತನ ಧರ್ಮದಲ್ಲಿ ದೇವಾನುದೇವತೆಗಳ ಅವತಾರಗಳಲ್ಲಿ ಹಲವು ಜೀವನದ ಸೂಕ್ಷ್ಮತೆಗಳನ್ನ, ಸತ್ಯವನ್ನ ಹಿಡಿದಿಟ್ಟಿದ್ದಾರೆ. ಅದೇ ರೀತಿ ಅರ್ಧನಾರೀಶ್ವರನ ಅವತಾರದಲ್ಲಿ ಅವರು ಮಾನವನ ಸೃಷ್ಟಿ ರಹಸ್ಯವನ್ನ ಅಡಗಿಸಿಟ್ಟಿದ್ದಾರೆ ಮಾಸ್ಟರ್ಸ್. ಸೃಷ್ಟಿ ಕ್ರಿಯೆಯಲ್ಲಿ ಪುರುಷ ಎಷ್ಟು ಮುಖ್ಯವೋ ಸ್ತ್ರೀಯು ಅಷ್ಟೇ ಮುಖ್ಯ ಎಂಬುದನ್ನ ಈ ಅರ್ಧನಾರೀಶ್ವರ ಪರಿಕಲ್ಪನೆ ತಿಳಿಸ್ಕೊಡುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪೌರಾಣಿಕ ಕಥೆ ಇದೆ. ಈ ಅರ್ಧನಾರೀಶ್ವರ ಪರಿಕಲ್ಪನೆ ಹೇಗೆ ಹುಟ್ಟಿತು, ಅದು ಹೇಗೆ ಅವತಾರ ತಾಳ್ತು, ಅದ್ರ ಸ್ವರೂಪ ಏನು ಅಂತ ಹೇಳ್ಬಿಟ್ಟು ಒಂದು ಪೌರಾಣಿಕ ಕಥೆ ಇದೆ ಮಾಸ್ಟರ್ಸ್. ಆ ಕಥೆ ಏನು ಅಂತ ಹೇಳಿದ್ರೆ, ಶಿವಗಣಗಳಲ್ಲಿ ಭೃಂಗಿ ಕೂಡ ಒಬ್ಬ. ಆ ಭೃಂಗಿ ಶಿವನ ಪರಮ ಭಕ್ತನಾಗಿದ್ದ. ಅವನು ಶಿವನಲ್ಲಿ ಎಷ್ಟು ಭಕ್ತಿ ಇತ್ತು ಅವನಿಗೆ ಅಂತ ಹೇಳಿದ್ರೆ, ಶಿವನನ್ನ ಹೊರತಾಗಿ ನಾನು ಬೇರೆ ಯಾವುದೇ ದೇವತೆಯನ್ನ ಆರಾಧಿಸೋದಿಲ್ಲ ಅಂತ ಹೇಳಿ ಅವನು ನಿರ್ಣಯವನ್ನ ಮಾಡಿದ್ದ. ಮತ್ತೆ ಹಾಗೆ ನಡ್ಕೊಳ್ತಿದ್ದ ಕೂಡ. ಈ ತರ ಇರ್ಬೇಕಾದ್ರೆ ಅವನು ಒಂದಿನ ಏನ್ ಮಾಡ್ದ ಅಂತ ಹೇಳಿದ್ರೆ, ನಾನು ಕೈಲಾಸಕ್ಕೆ ಹೋಗಿ ಮುಖತಃ ನಾನು ಶಿವನನ್ನ ಪೂಜಿಸಿ ಬರ್ಬೇಕು ಅಂತ ಹೇಳ್ಬಿಟ್ಟು ಕೈಲಾಸಕ್ಕೆ ಹೋದ. ಕೈಲಾಸಕ್ಕೆ ಹೋಗಿ ಅವನು ಪೂಜಿಸುವಂತ ಸಂದರ್ಭದಲ್ಲಿ ಆ ದಿನ ಶಿವನ ಪಕ್ಕದಲ್ಲಿ ಪಾರ್ವತಿ ಕೂಡ ಇದ್ಲು. ಸೊ ಆಯ್ತು, ಅದು ಇರ್ಲಿ ಅಂತ ಹೇಳ್ಬಿಟ್ಟು ಇವನೇನ್ ಮಾಡ್ದ, ಪೂಜೆ ಪುರಸ್ಕಾರವನ್ನೆಲ್ಲ ನೆರವೇರಿಸ್ದ. ಶಿವನ್ಗೆ ನೆರವೇರಿಸಿದ ನಂತರ ಅವನು ಕೊನೆಯದಾಗಿ ಶಿವನನ್ನ ಪ್ರದಕ್ಷಿಣೆ ಹಾಕ್ಬೇಕಾಗಿತ್ತು. ಆಗ ಅವನಿಗೆ ಪಾರ್ವತಿ ಸೇರಿದಂಗೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಇಷ್ಟ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಶಿವನನ್ನ ಮಾತ್ರ ನಾನು ಪೂಜಿಸೋದು ಅಂತ ಮಧ್ಯಾಹ್ನ ನಿರ್ಧಾರ ಮಾಡಿದ್ರಿಂದ ಅವನೇನಂತ ಹೇಳ್ದ ಪಾರ್ವತಿಗೆ, ತಾಯಿ ನೀವು ಸ್ವಲ್ಪ ದೂರ ಸರ್ಕೊಳ್ಳಿ, ನಾನು ಶಿವನಿಗೆ ಪ್ರದಕ್ಷಿಣೆ ಬರ್ಬೇಕು ಅಂತ ಹೇಳಿದ್ರು. ಆದ್ರೆ ಪಾರ್ವತಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಸೊ ಪಾರ್ವತಿ ಒಪ್ಕೊಳ್ದಿರುವಾಗ ಇವನೇನ್ ಮಾಡ್ತಾನೆ, ಭೃಂಗಿ ಒಂದು ಸರ್ಪದ ರೂಪವನ್ನ ತಾಳ್ತಾನೆ. ಸರ್ಪವನ ರೂಪವನ್ನ ತಾಳ್ಬಿಟ್ಟು ಶಿವ ಮತ್ತು ಪಾರ್ವತಿಯ ನಡುವೆ ಇದ್ದಂತ ಕಿರಿದಾದ ಜಾಗದಲ್ಲಿ ಮುಸುಳ್ಕೊಂಡು ಹೋಗ್ಬಿಟ್ಟು ಪ್ರದಕ್ಷಿಣೆಯನ್ನ ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಈ ಪ್ರಯತ್ನದಲ್ಲಿರುವಾಗ ಶಿವನ ತಪಸ್ಸಿಗೆ ಭಂಗವಾಗಿ ಅವನು ಎಚ್ಚೆತ್ಕೊಳ್ತಾನೆ. ಮತ್ತೆ ಎಚ್ಚೆತ್ತ ನಂತರ ಅವನು ಈ ಭೃಂಗಿಯ ಅಜ್ಞಾನವನ್ನ ಅರ್ಥಕೊಂಡ್ಬಿಟ್ಟು ಅವನು ತಕ್ಷಣ ಏನ್ ಮಾಡ್ತಾನೆ, ಪಾರ್ವತಿಯನ್ನ ತನ್ನ ಎಡಭಾಗದ ಅರ್ಧ ಭಾಗವನ್ನ ಹಾಸ್ಕೊಂಡು ತನ್ನೊಳಗೆ ಒಂದ್ ಮಾಡ್ಕೊಬಿಡ್ತಾನೆ. ಈ ತರ ಮಾಡ್ಕೊಂಡಾಗ ಆದ್ರೆ ಭೃಂಗಿ ಈಗ್ಲೂ ಕೂಡ ಪಾರ್ವತಿಯನ್ನ ಒಳಗೊಂಡಂತೆ ಶಿವನಿಗೆ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಅವನೇನ್ ಮಾಡ್ತಾನೆ, ತಕ್ಷಣ ಇಲಿಯ ರೂಪವನ್ನ ತಾಳ್ತಾನೆ. ಇಲಿಯ ರೂಪವನ್ನ ತಾಳ್ಬಿಟ್ಟು ಅವನು ಆ ಅರ್ಧನಾರೀಶ್ವರನ ಏನ್ ಶಿವನ ಭಾಗ ಇತ್ತೋ, ಅವನು ಒಂದು ಪಾದ ಇತ್ತೋ ಆ ಪಾದವನ್ನ ಬಳಸಿ ಅವನು ಪ್ರದಕ್ಷಿಣೆ ಹಾಕಿ ತನ್ನ ಪೂಜೆಯನ್ನ ಮುಗಿಸ್ತಾನೆ. ಆಗ ಪಾರ್ವತಿ ದೇವಿಗೆ ಕೋಪ ಬಂದ್ಬಿಡುತ್ತೆ. ಕೋಪ ಬಂದ್ಬಿಟ್ಟು ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಸ್ತ್ರೀ ಶಕ್ತಿಯ ಬಗ್ಗೆ ನಿನ್ಗೆ ಯಾವ ರೀತಿಯ ಸನ್ಮಾನವೂ ಇಲ್ಲದಿರುವುದರಿಂದ ನಿನ್ನ ಶರೀರದಲ್ಲಿ ನಿನ್ನ ತಾಯಿಯಿಂದ ಬಂದಂತ ಎಲ್ಲಾ ಅಂಶಗಳು ಇಲ್ಲವಾಗ್ಲಿ ಅಂತ ಹೇಳಿ ಶಾಪವನ್ನ ಕೊಡ್ತಾಳೆ. ಇದರಿಂದ ಭೃಂಗಿಯ ಶರೀರದಲ್ಲಿ ರಕ್ತ ಮಾಂಸಗಳು ಮಾಯವಾಗಿ ಸ್ನಾಯು ಮತ್ತು ಮೂಳೆಗಳು ಮಾತ್ರ ಉಳ್ಕೊಂಡು ಅವನು ಅಸ್ಥಿ ಪಂಜರವಾಗ್ಬಿಡ್ತಾನೆ.
ಅವನು ಎಂತ ಸ್ಥಿತಿ ತರ್ತಾನೆ ಅಂತ ಹೇಳಿದ್ರೆ ಅವನಿಗೆ ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆದ್ರೆ ತಕ್ಷಣ ಅವನಿಗೆ ಅವನ ತಪ್ಪಿನ ಅರಿವಾಗುತ್ತೆ. ಶಿವ ಪಾರ್ವತಿಯರಲ್ಲಿ ಕ್ಷಮೆಯನ್ನು ಕೇಳ್ತಾನೆ. ಕ್ಷಮೆಯನ್ನು ಕೇಳಿದಾಗ ಶಿವ ಪಾರ್ವತಿಯರು ಕೂಡ ಅವನ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನೋಡಿ. ಶಾಪದಿಂದ ವಿಮೋಚನೆಗೊಳಿಸ್ಲಿಕ್ಕೆ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಅದೇ ಏನಂತ ಹೇಳ್ತಾನೆ, ಶಿವ ಪಾರ್ವತಿಯರಲ್ಲಿ ಆಗ ತಕ್ಷಣ ಏನ್ ಮಾಡ್ತಾನೆ, ಶಿವ ಪಾರ್ವತಿಯರಲ್ಲಿ ಹೇಳ್ತಾನೆ, ಇಲ್ಲ ನನ್ನನ್ನ ಈ ಶಾಪದಿಂದ ವಿಮೋಚನೆಗೊಳಿಸ್ಬೇಡಿ, ನನ್ನ ಈ ಅಸ್ತಿತ್ವ ಈ ಲೋಕಕ್ಕೆ ಒಂದು ಸಂದೇಶವನ್ನ ಕೊಡ್ಲಿ, ಸ್ತ್ರೀ ಮತ್ತೆ ಪುರುಷ ಒಬ್ಬರೇ ಎಂಬ ಸತ್ಯವನ್ನ ಅರಿತುಕೊಂಡುಕೊಳ್ಳುವಂತಾಗ್ಲಿ ಅಂತ ಬೇಡ್ಕೊಡ್ತಾನೆ. ಹಾಗೆ ಆಗ ಏನ್ ಮಾಡ್ತಾನೆ ಶಿವ ಅಂತ ಹೇಳಿದ್ರೆ, ಭೃಂಗಿಗೆ ಮೂರನೇ ಕಾಲನ್ನ ದಯಪಾಲಿಸಿ ಅವನು ಇರುವ ಸ್ಥಿತಿಯಲ್ಲೇ ಅವನು ಅಸ್ತಿತ್ವ ಉಳಿಸ್ಕೊಳ್ಳುವಂತೆ ಅವನ ವರವನ್ನ ದಯಪಾಲಿಸ್ತಾನೆ. ಮಾಸ್ಟರ್ಸ್, ಈಗ ಕೂಡ ನಾವು ಶಿವ ದೇವಾಲಯಗಳಿಗೆ ಹೋದಾಗ ಅಲ್ಲಿನ ಶಿಲ್ಪಗಳ ಕೆತ್ತನೆಯಲ್ಲಿ ನಾವು ಈ ಭೃಂಗಿಯ ಕೆತ್ತನೆ ಇರುವಂತ ಶಿಲ್ಪಗಳನ್ನ ಕಾಣ್ಬೋದು. ಮಾಸ್ಟರ್ಸ್ ನಾವಿಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿ ಅರ್ಧನಾರೀಶ್ವರನ ಈ ಪರಿಕಲ್ಪನೆಯಲ್ಲಿ ಬಲಭಾಗದ ಅರ್ಧ ಶಿವ ಪುರುಷ ತತ್ವವನ್ನಾಗಿ ಅರ್ಥೈಸ್ಕೋಬೇಕು, ಹಾಗೂ ಎಡಭಾಗದಲ್ಲಿರುವಂತ ಪಾರ್ವತಿಯನ್ನ ಸ್ತ್ರೀ ತತ್ವವನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ನಾವು ಇಲ್ಲಿ ಮೊದಲಿಗೆ ನಾವು ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಮಾಸ್ಟರ್ಸ್ ಇಲ್ಲಿ ಸ್ತ್ರೀ ತತ್ವ ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಬಲಭಾಗವನ್ನ ಪುರುಷ ತತ್ವವಾಗಿ, ಶಿವನ ಎಡಭಾಗವನ್ನ ಸ್ತ್ರೀ ತತ್ವವಾಗಿ ಅರ್ಥ ಮಾಡ್ಕೊಂಡ್ವಿ. ಆದ್ರೆ ನಿಜವಾಗಿ ಸ್ತ್ರೀ ತತ್ವ ಏನು, ಪುರುಷ ತತ್ವ ಅಂದ್ರೆ ಏನು ಅಂತ ನಾವು ಸರಿಯಾಗಿ ಗ್ರಹಿಸ್ಕೋಬೇಕಾಗುತ್ತೆ ಮಾಸ್ಟರ್ಸ್. ಇಲ್ಲಿ ಸ್ತ್ರೀ ತತ್ವವನ್ನ ನಾವು ಸ್ತ್ರೀ ಅಂದ್ರೆ ಫಿಮೇಲ್ ಅಂತನೋ, ಪುರುಷ ತತ್ವವನ್ನ ಪುರುಷ ಮೇಲ್ ಅಂತಾನೋ ಅರ್ಥೈಸ್ಕೊಳ್ಬಾರ್ದು. ಈ ಎರಡೂ ತತ್ವಗಳನ್ನ ನಾವು ಗುಣಗ್ರಾಹಿಯಾಗಿ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗಾದ್ರೆ ಈ ಎರಡೂ ತತ್ವಗಳಲ್ಲಿ ಯಾವ ಯಾವ ಗುಣಗಳಿದೆ ಅಂತ ಅನ್ನೋದನ್ನ ನಾವು ಗಮನಿಸೋಣ. ಸ್ತ್ರೀ ತತ್ವದಲ್ಲಿ ಪ್ರೀತಿ ಇದೆ, ವಾತ್ಸಲ್ಯ, ಕಾಳಜಿ, ಹಾರೈಕೆ ಗುಣಗಳು ನೆಲೆಯಾಗಿರ್ತವೆ. ಇಲ್ಲಿ ಸಮತೋಲನ ಇರುತ್ತೆ, ಶುದ್ಧತೆ ಇರುತ್ತದೆ, ಮುಗ್ಧತೆ ಇರುತ್ತದೆ, ಶಿಸ್ತು, ಸಂಯಮ, ವಿವೇಕ ಮತ್ತು ಆನಂದಗಳು ಇರ್ತವೆ. ಸ್ತ್ರೀ ತತ್ವ ಆಧ್ಯಾತ್ಮಿಕವಾದದ್ದಾಗಿರ್ತದೆ. ಇದೊಂದು ಡಿವೈನ್ ಎನರ್ಜಿ ಆಗಿದೆ ಮಾಸ್ಟರ್ಸ್. ಇದು ಒಂದು ತಂಪು ಗುಣವನ್ನ ಪ್ರತಿನಿಧಿಸುತ್ತೆ. ಮತ್ತೆ ಇಲ್ಲಿ ಭಾವನೆಗಳು ಪ್ರಬಲವಾಗಿ ಕೆಲಸ ಮಾಡ್ತವೆ. ಮತ್ತೆ ಇಲ್ಲಿ ಸ್ತ್ರೀಯರ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನೋ ಅವ್ರದ ಪ್ರಜನನ ಶಕ್ತಿ ಇದೆ, ಆ ಶಕ್ತಿ ಈ ಸ್ತ್ರೀ ತತ್ವವನ್ನ ಅವಲಂಬಿಸಿದೆ. ಮತ್ತೆ ಸ್ತ್ರೀ ಸಂಬಂಧಿಯಾದ ಹಾರ್ಮೋನುಗಳು ಸಹ ಸ್ತ್ರೀ ತತ್ವದ ಸಮತೋಲನವನ್ನು ಆಧರಿಸಿ ಉತ್ಪನ್ನಗೊಳ್ತವೆ. ಈ ಪುರುಷ ತತ್ವ ಸೃಜನಶೀಲತೆ, ಜವಾಬ್ದಾರಿ, ಧೈರ್ಯ, ದೈಹಿಕ ಸಾಮರ್ಥ್ಯ, ಸಾಹಸ ಪ್ರವೃತ್ತಿಗಳನ್ನ ತಿಳಿಸುತ್ತೆ ಮಾಸ್ಟರ್ಸ್. ಇಲ್ಲಿ ಸ್ತ್ರೀ ತತ್ವ ಮತ್ತು ಪುರುಷ ತತ್ವಗಳು ಸ್ತ್ರೀ ಇಬ್ಬರಲ್ಲೂ ಇರುತ್ತೆ. ಆದ್ರೆ ಸ್ತ್ರೀಯರಲ್ಲಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಇರೋದ್ರಿಂದ ಆ ಸ್ತ್ರೀ ತತ್ವದ ಪ್ರಾಬಲ್ಯ ಅವಳಲ್ಲಿ ಹೆಚ್ಚಾಗಿರುತ್ತೆ, ಪುರುಷರಲ್ಲಿ ಸ್ವಲ್ಪ ಅದಕ್ಕಿಂತ ಕಡಿಮೆ ಇರುತ್ತೆ ಮಾಸ್ಟರ್ಸ್. ಈಗ ನಾನು ಸ್ತ್ರೀ ತತ್ವ ಮತ್ತು ಪುರುಷ ತತ್ವದ ನೆಲೆ ಮತ್ತೆ ಅವುಗಳ ಸ್ಥಾನಮಾನವನ್ನ ಗುರುತಿಸ್ಲಿಕ್ಕೆ ಒಂದು ಸಣ್ಣ ಕಥೆಯ ಮೂಲಕ ಅದನ್ನ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮಾಸ್ಟರ್ಸ್. ಒಂದ್ಸರಿ ಏನಂತೆ ಅಂದ್ರೆ, ನಮ್ಮ ಕೈಯಲ್ಲಿರುವಂತ 5 ಬೆರಳಿಗೆ ಜಗಳ ಶುರುವಾಯ್ತಂತೆ. ಏನಕ್ಕೆ ಜಗಳ ಶುರುವಾಯ್ತಂತೆ ಅಂದ್ರೆ, ಎಲ್ಲ ಬೆರಳುಗಳು ಹೇಳಿದ್ವಂತೆ, ಇಲ್ಲ ನಾನ್ ಹೆಚ್ಚು ನನ್ ಸ್ಥಾನ ದೊಡ್ಡದು ಅಂತ ಹೇಳ್ಬಿಟ್ಟು 5 ಬೆರಳುಗಳ ನಡುವೆ ಜಗಳ ಶುರುವಾಯ್ತಂತೆ. ಈ ಶುರುವಾದಾಗ ಅವುಗಳ ನಡುವೆ ಅವುಗಳೇ ಜಗಳ ಪರಿಹರಿಸ್ಕೊಳ್ಳಿಕ್ಕೆ ಆಗದಿರುವಾಗ ಅವು ದೇವಾನುದೇವತೆಗಳ ಹತ್ರ ತಮ್ಮ ಅಹವಾಲನ್ನು ತೆಕೊಂಡು ಹೋದ್ವಂತೆ. ಸರಿ, ದೇವಾನುದೇವತೆಗಳೆಲ್ಲ ಅವುಗಳ ಅಹವಾಲನ್ನ ಸ್ವೀಕರಿಸಿ ಜಗಳವನ್ನ ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ. ಆದ್ರೆ ಅವರಿಂದನೂ ಪರಿಹಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗಾದ ದೇವಾನುದೇವತೆಗಳಂತೆ, ಇಲ್ಲ ನಮ್ಮಿಂದ ಪರಿಹಾರ ಮಾಡಕ್ ಆಗ್ತಾ ಇಲ್ಲ, ಸೊ ನಾವೆಲ್ಲರೂ ಸೇರಿ ಶಿವನ ಬಳಿ ಹತ್ರ ಹೋಗ್ಬಿಡೋಣ, ಶಿವನೇ ಈ ವ್ಯಾಜ್ಯವನ್ನ ತೀರ್ಮಾನ ಮಾಡ್ತಾನೆ ಅಂತ ಹೇಳಿದ್ರಂತೆ. ಆಯ್ತಂತ ಹೇಳ್ಬಿಟ್ಟು 5 ಬೆರಳುಗಳು, ದೇವಾನುದೇವತೆಗಳು ಎಲ್ಲರೂ ಕೊಟ್ಬಿಟ್ಟು ಕೈಲಾಸಕ್ಕೆ ಹೋಗಿ ಶಿವನ ಮುಂದೆ ಕುಳಿತುಕೊಂಡ್ಬಿಟ್ಟು ಬೆರಳುಗಳ ನಡುವೆ ನಡೆದಿರುವಂತ ಒಂದು ಸಮಸ್ಯೆ ಮತ್ತೆ ಜಗಳವನ್ನ ಆ ಶಿವನ ಮುಂದೆ ಇಟ್ಟುವಂತೆ. ಶಿವ ಆಯ್ತು, ಓಕೆ, ಇದನ್ನ ಪರಿಹರಿಸ್ಕೊಡ್ತೀನಿ. ಆದ್ರೆ ಅದಕ್ಕೆ ಮುಂಚಿತವಾಗಿ ಈ 5 ಬೆರಳುಗಳು ಏನಿದೆ, ಆ 5 ಬೆರಳುಗಳು
ತಾವು ಯಾತಕ್ಕೆ ದೊಡ್ಡವರು ಅಂತ ತಮ್ಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಾರಣವನ್ನ ಮತ್ತೆ ಸಮರ್ಥನೆಯನ್ನ ಕೊಟ್ಕೋಬೇಕು ಅಂತ ಹೇಳಿದ್ನಂತೆ. ಆಯ್ತು ಅಂತ 5 ಬೆರಳುಗಳು ಒಪ್ಕೊಂಡ್ವಂತೆ ಮೊದಲ ಸರದಿ ಹೆಬ್ಬೆರಳಿಗೆ ಸಿಕ್ತಂತೆ. ಆಗ ಹೆಬ್ಬೆರಳು ಹೇಳ್ತಂತೆ, ನಾನ್ ಯಾಕೆ ದೊಡ್ಡವನು ಅಂತ ಹೇಳಿದ್ರೆ ನಾನು ಎಲ್ಲರಿಗಿಂತ ದಪ್ಪ ಇದ್ದೀನಿ, ಮತ್ತೆ ನಾನು ಎಲ್ಲರಿಗಿಂತ ಶಕ್ತಿಯುತವಾಗಿದ್ದೀನಿ. ಅಷ್ಟೇ ಅಲ್ಲ, ನನ್ನ ಸಹಕಾರವಿಲ್ಲದವನ್ನೇ ಬೇರೆ 4 ಬೆರಳುಗಳು ಯಾವುದೇ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ 4 ಜನಕ್ಕಿಂತ ನಾನೇ ದೊಡ್ಡವನು, ನನ್ನ ಸ್ಥಾನ ದೊಡ್ಡದು ಅಂತ ಹೇಳ್ತಂತೆ. ಆಯ್ತು ಅಂತ ಶಿವ ಹೇಳ್ಬಿಟ್ಟು ನೆಕ್ಸ್ಟ್ ತೋರು ಬೆಳೆಗೆ ಹೇಳಿದಂತೆ, ನಿನ್ನ ಹವಾಲು ಏನು ಅಂತ ಕೇಳಿದಂತೆ. ಆಗ ತೋರು ಬೆಳೆ ಹೇಳ್ತಂತೆ, ನಾನು ಈ ಭೂಮಿಯ ಅಥವಾ ಈ ಜಗತ್ತಲ್ಲಿರುವಂತ ಯಾವುದೇ ವಸ್ತುವನ್ನ ಇದು ಅಂತ ನಾನು ಬೆರಳಿಟ್ಟು ತೋರಿಸಿದ್ರೆ ಮಾತ್ರ ಅದು ಫೈಂಡ್ ಔಟ್ ಆಗೋದು. ಈ ಎಲ್ಲಾ ಚರಾಚರ ವಸ್ತುಗಳು ನನ್ನಿಂದಲೇ ಗುರುತಿಸಲ್ಪಡ್ತವೆ. ಹಾಗಾಗಿ ಈ 4 ಬೆರಳಿಗಿಂತ ನಾನೇ ದೊಡ್ಡದು, ನನ್ನ ಅಸ್ತಿತ್ವ ದೊಡ್ಡದು ಅಂತ ತನ್ನ ಹವಾಲನ್ನ ಹೇಳ್ತು. ಆಮೇಲೆ ಶಿವ ಕೇಳ್ದ, ಮಧ್ಯದ ಬೆರಳಿಗೆ ಕೇಳ್ದ, ನೀನ್ ಯಾಕೆ ದೊಡ್ಡವನು ಅಂತ ಹೇಳ್ಬಿಟ್ಟು. ಅದೇ ಹೇಳ್ತು, ನಾನು ಸೆಂಟ್ರಲ್ ಇದ್ದೀನಿ, ಮತ್ತೆ ನಾನು ಎಲ್ಲರಿಗಿಂತ ಎತ್ತರದಲ್ಲಿದ್ದೀನಿ, ಹಾಗಾಗಿ ನಾನೇ ದೊಡ್ಡವನು ಅಂತ ಅದೇ ಹೇಳ್ತು. ಅದ್ರದ್ದು ಪ್ರತಿಪಾದನೆ ಮಾಡ್ತು. ಆಯ್ತಂತ ಹೇಳ್ಬಿಟ್ಟು ಉಂಗುರದ ಬೆರಳಿಗೆ ಕೇಳಿದಾಗ ಉಂಗುರ ಬೆರಳು ಹೇಳ್ತು, ನಾನ್ ಯಾಕೆ ದೊಡ್ಡವನು ಅಂತ ಹೇಳಿದ್ರೆ, ನಾನು ಉಂಗುರವನ್ನ ಧರಿಸ್ಕೋತೀನಿ. ಅಂದ್ರೆ ಉಂಗುರ ಚಿನ್ನದಿಂದ, ವಜ್ರದಿಂದ, ಹಾಗೆ ತುಂಬಾ ಬೆಲೆ ಬಾಳುವಂತ ವಸ್ತುವಿಂದ ನಿರ್ಮಾಣ ಆಗಿರುವಂತ ಒಂದು ಪದಾರ್ಥವನ್ನ ಮೊದಲು ನನಗೆ ತೊಡಸ್ತಾರೆ, ಹಾಗಾಗಿ ನಾನೇ ವ್ಯಾಲ್ಯೂಬಲ್ ಅಂತ ಹೇಳ್ತಂತೆ. ಸರಿ, ಶಿವ ಈ 4 ಬೆರಳುಗಳ ಅಹವಾಲನ್ನ ಸ್ವೀಕರಿಸಿದಂತ ಕೇಳಿಸ್ಕೊಂಡ ನಂತರ ಕಿರುಬೆರಳಿಗೆ ಕೇಳಿದ್ನಂತೆ, ಕಿರುಬೆರಳೆ ನಿಂದೇನು, ನೀನ್ ದೊಡ್ಡವನು ಅನ್ನೋದಕ್ಕೆ ನಿನ್ನ ವಾದವನ್ನ ಏನ್ ಮಂಡಿಸ್ತೀಯಾ ಅಂತ ಕೇಳ್ದ. ಆಗ ಕಿರುಬೆರಳೆ ಹೇಳ್ತು, ಮಹಾಪ್ರಭು, ನಾನು ಈ 4 ಬೆರಳಿನಂತೆ ನಾನು ದೊಡ್ಡವನು ಅಂತ ಆಗ್ಲಿ, ನನ್ನ ಸ್ಥಾನ ದೊಡ್ಡದು ಅಂತ ಮಂಡಿಸ್ಲಿಕ್ಕಾಗಿ ಇಲ್ಲಿಗೆ ಬಂದಿಲ್ಲ. ನಾನ್ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಧನ್ಯವಾದವನ್ನ ಹೇಳಲಿಕ್ಕೆ ಅಂತ ಹೇಳ್ತಂತೆ. ಆಗ ಶಿವನ್ಗೆ ಆಶ್ಚರ್ಯ ಆಯ್ತಂತೆ, ಅಲ್ಲ ಅವರೆಲ್ಲ ಆತರ ಹೇಳಿದ್ರೆ ನೀನ್ ಮಾತ್ರ ಒಂದು ಭಿನ್ನವಾಗಿ ಹೇಳ್ತಾ ಇದೆಯಲ್ಲ, ನಿನ್ನ ವಾದವನ್ನ ಮಂಡಿಸ್ತಿದೆಯಲ್ಲ, ಸರಿ ಆಯ್ತು, ನನ್ಗೆ ಧನ್ಯವಾದ ಹೇಳೋದೇ ಆದ್ರೆ ನೀನು ಏನಕ್ಕಾಗಿ ಹೇಳ್ತಾ ಇದೀಯ, ನನಗೆ ಕಾರಣ ಹೇಳು ಅಂತ ಹೇಳಿದ್ನಂತೆ. ಆಗ ಕಿರುಬೆರಳು ಹೇಳ್ತಂತೆ, ಮಹಾಸ್ವಾಮಿ, ಯಾವುದೇ ಗುರು ಹಿರಿಯರಿರ್ಲಿ, ದೇವಾನುದೇವತೆಗಳಿರ್ಲಿ, ಸ್ವತಃ ನೀವು ಶಿವ ನಿಮ್ಮ ಮುಂದೆ ಯಾರೇ ಕೈ ಜೋಡಿಸಿ ನಿಂತಾಗ ನಾನು ಎಲ್ಲರಿಗಿಂತ ಮುಂದೆ ಇರ್ತೀನಿ, ಮತ್ತೆ ನಾನು ಫಸ್ಟ್ ನಿಮ್ ಮುಂದೆ ನಿಂತಿರ್ತೀನಿ, ಎಲ್ಲಾ ಬೆರಳಿಗಿಂತ ನಾನು ಮುಂದೆ ಇರ್ತೀನಿ. ಹಾಗಾಗಿ ನನಗೆ ಈ ಸ್ಥಾನವನ್ನ ನೀವು ಕೊಟ್ಟಿದ್ದೀರಲ್ಲ, ಈ ಸ್ಥಾನವನ್ನ ನನಗೆ ದಯಪಾಲಿಸಿರೋದಕ್ಕೋಸ್ಕರ ನಿಮ್ಗೆ ಕೃತಜ್ಞತೆಯನ್ನ ಸಲ್ಲಿಸಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ನಂತೆ. ಮಾಸ್ಟರ್ಸ್, ಈ ಕಥೆಯಲ್ಲಿ ಗೆಲುವು ಯಾವ ಬೆರಳಿಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಧ್ಯಾನಿಗಳು ಮತ್ತು ಜ್ಞಾನಿಗಳು ಅದು ನಮ್ಗೆ ಈಗಾಗ್ಲೇ ಅರ್ಥ ಆಗಿರುತ್ತೆ. ಹಾಗಾಗಿ ಅಲ್ಲಿನ ಗೆಲುವು ಸೋಲುಗಳ ಬಗ್ಗೆ ನಾನು ಮಾತಾಡದೆ ಮುಂದಿನ ವಿಷಯವನ್ನ ನಾನು ಹೇಳ್ತೀನಿ ಮಾಸ್ಟರ್ಸ್. ಈ ಕಥೆಯನ್ನ ನಾನು ಯಾಕೆ ಹೇಳಕ್ ಹೊರಟೆ ಅಂತ ಹೇಳಿದ್ರೆ, ಈ ಕಥೆಯ ಮೂಲಕ ಇಲ್ಲಿ ಕಿರುಬೆರಳಿನ ಸ್ಥಾನ ಸ್ತ್ರೀ ತತ್ವವನ್ನ ಪ್ರತಿನಿಧಿಸುತ್ತೆ, ಹಾಗೆಯೇ ಹೆಬ್ಬೆರಳಿನ ಸ್ಥಾನ ಏನಿದೆ ಅದು ಪುರುಷ ತತ್ವವನ್ನ ಪ್ರತಿನಿಧಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮಾಸ್ಟರ್ಸ್. ಇಲ್ಲಿ ಪುರುಷ ತತ್ವದ ಹೆಬ್ಬೆರಳಿನ ಸ್ಥಾನದಲ್ಲಿ ಅಹಂಕಾರ ಇದೆ, ಇಲ್ಲಿ ಭಾವನಾತ್ಮಕತೆಗೆ ಸ್ಥಾನವಿಲ್ಲ, ಸಂವೇದನೆ ಇಲ್ಲ, ಒಂದು ಸೆನ್ಸಿಟಿವಿಟಿ ಅಲ್ಲಿ ಇಲ್ಲ, ಮತ್ತೆ ತಾನೇ ಗೆಲ್ಲಬೇಕು ಅನ್ನುವಂತ ಮನಸ್ಥಿತಿ ಅಲ್ಲಿದೆ. ಆದ್ರೆ ಅದೇ ಕಿರುಬೆರಳಿನ ಸ್ಥಾನದಲ್ಲಿ ಧನ್ಯತೆ ಇದೆ, ಶರಣಾಗತಿ ಇದೆ, ಆಧ್ಯಾತ್ಮಿಕತೆ ಇದೆ, ಒಂದು ಹಂಬಲ್ನೆಸ್ ಇದೆ, ಸೆನ್ಸಿಟಿವಿಟಿ ಇದೆ. ಹಾಗಾಗಿ ಸ್ತ್ರೀ ತತ್ವ ಕಿರುಬೆರಳಿನಂತೆ ಆಧ್ಯಾತ್ಮಿಕತೆಯಲ್ಲಿ ಪರಮಾತ್ಮನ ಮುಂದಿದೆ, ಅದು ಪುರುಷ ತತ್ವಕ್ಕಿಂತನೂ ಮುಂದೆ ಇದೆ. ಪುರುಷ ತತ್ವ ಪ್ರಾಪಂಚಿಕತೆಯಲ್ಲಿದೆ, ಆದ್ದರಿಂದ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ಸ್ತ್ರೀ ತತ್ವವೆಂದರೆ ಆಧ್ಯಾತ್ಮಿಕವಾಗಿ ಒಳಮುಖವಾಗಿರುವುದು, ಪುರುಷ ತತ್ವವೆಂದರೆ ಲೌಕಿಕ ವ್ಯವಹಾರಗಳಲ್ಲಿ ಹೊರಮುಖವಾಗಿರುವುದು. ಈ ಆಧ್ಯಾತ್ಮಿಕ ಮತ್ತು ಲೌಕಿಕಗಳೆರಡರ ಸಮತೋಲನ ಮಧ್ಯ ಮಾರ್ಗವೇ ಈ ಅರ್ಧನಾರೀಶ್ವರನ ಪರಿಕಲ್ಪನೆಯಾಗಿದೆ. ಪತ್ರಿಜಿ ನಮಗೆ ತಿಳಿಸಿಕೊಟ್ಟಿರುವ ಮಧ್ಯ ಮಾರ್ಗ ಇದೇ ಆಗಿದೆ ಮಾಸ್ಟರ್ಸ್. ಇಲ್ಲಿ ನಾವು ಪುರುಷ ಮತ್ತು ಸ್ತ್ರೀ ತತ್ವಗಳು ಬೇರ್ಪಡಿಸಲಾಗದವು ಎಂಬುದನ್ನ, ವಿಶ್ವದ ವಿರುದ್ಧಗಳ ಏಕತೆಯನ್ನು, ದ್ವಂದ್ವತೆಯನ್ನು ಮೀರಿದ ಸಂಪೂರ್ಣತೆಯನ್ನು ಈ ಅರ್ಧನಾರೀಶ್ವರನ ಪರಿಕಲ್ಪನೆ ಅರ್ಥ ಮಾಡಿಸುತ್ತದೆ.
ಪುರುಷ ಮತ್ತು ಪ್ರಕೃತಿ ಈ ದೈವಿಕ ಒಕ್ಕೂಟಗಳು ಸೃಷ್ಟಿ ಮತ್ತು ಸಮತೋಲನಗಳ ನಿರಂತರ ಚಿತ್ರವನ್ನ ನಿರ್ವಹಿಸುತ್ತದೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ಆದ್ರೆ ಇಂದು ಜನಸಮೂಹ ಮತ್ತು ಸಮಾಜ ಸ್ತ್ರೀ ತತ್ವವನ್ನ ಕಡಿಮೆಯಾಗಿ ನೋಡ್ತಾ ಇದೆ. ಈ ವರ್ಷ ಮಹಿಳಾ ದಿನಾಚರಣೆ ದಿನ ಸದ್ಗುರು ಜಗ್ಗಿ ವಾಸುದೇವ್ ಅವರು ಒಂದು ಸಂದೇಶವನ್ನ ಕೊಟ್ರು. ಆ ಸಂದೇಶ ನಂಗೆ ಬಹಳ ಇಡಿಸ್ತು. ಆ ಸಂದೇಶ ಏನಂತ ಹೇಳಿದ್ರೆ, ಇಂದು ಸಮಾಜ ಮತ್ತು ಮಹಿಳೆಯರು ಕೂಡ ಸ್ತ್ರೀ ತತ್ವವನ್ನ ದೌರ್ಬಲ್ಯವೆಂದು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದಾರೆ. ಆರ್ಥಿಕ ಶಕ್ತಿ ವಿಶ್ವದ ಪ್ರಮುಖ ಶಕ್ತಿಯಾಗಿರುವ ಕಾರಣ ಮಹಿಳೆಯರು ಪುರುಷನಂತೆ ಇರಲು ಪ್ರಯತ್ನಿಸುತ್ತಿದ್ದಾರೆ. ಬಲಶಾಲಿಯ ಉಳಿವು ಎಂಬ ಕಾಡಿನ ನಿಯಮಕ್ಕೆ ಎಲ್ಲರೂ ವಾಪಸ್ಸಾದಂತಿದೆ ಅಂತ ಒಂದು ಮಾತನ್ನ ಹೇಳ್ತಾರೆ ಮಾಸ್ಟರ್ಸ್. ಇಲ್ಲಿ ನಾವು ಸ್ತ್ರೀ ಸ್ಥಿತಿಯನ್ನ ನೆಗ್ಲೆಕ್ಟ್ ಮಾಡಿ ಪುರುಷ ತತ್ವದಲ್ಲೇ, ಅಂದ್ರೆ ಈ ವ್ಯಾವಹಾರಿಕ ಜಗತ್ತು ಸಂಪಾದನೆಯ ಹಪಾಪಿಯಲ್ಲೇ ನಾವು ಬದುಕಕ್ ಶುರುವಾದ್ರೆ ನಾವೇನಾಗ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ಊರ್ಧ್ವಮುಖಗತಿಯ ಬೆಳವಣಿಗೆ ಬದಲಾಗಿ ಅಧೋಗತಿಯ ಬೆಳವಣಿಗೆ ಶುರುವಾಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಕಾಡಿನ ಸಂಸ್ಕೃತಿಯಿಂದ ನಾಡಿನ ಸಂಸ್ಕೃತಿಗೆ ನಾವು ಅಪ್ಗ್ರೇಡ್ ಆಗಿದ್ದೀವಿ ಮಾಸ್ಟರ್ಸ್. ಆದ್ರೆ ಪುರುಷ ತತ್ವದಲ್ಲಿ ನಾವು ಹೆಚ್ಚು ಒಳಗೊಳ್ತಾ ಮತ್ತೆ ನಾವು ಕಾಡಿನ ಸಂಸ್ಕೃತಿಗೆ ಹೊರಟ್ಬಿಡ್ತೀವಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಕಾಡಲ್ಲಿ ಪ್ರಾಣಿಗಳೇನಾಗ್ತದೆ ಅಂತಂದ್ರೆ, ಯಾರು ಶಕ್ತಿವಂತರಾಗಿರ್ತಾರೆ ಅವ್ರು ಮಾತ್ರ ಉಳ್ಕೊಳ್ತಾರೆ. ಈಗ ಸಿಂಹ, ಹುಲಿ, ಜಿಂಕೆಯನ್ನ ಕೊಲ್ತವೆ. ಯಾಕೆಂತಂದ್ರೆ ಶಕ್ತಿ ಅವಕ್ಕೆ ಬಲವಾಗಿ ಶಕ್ತಿಯುತವಾಗಿರ್ತವೆ. ಅದೇ ರೀತಿಯಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಹೆಚ್ಚು ಪುರುಷ ತತ್ವದಲ್ಲಿ ಇದ್ದು ಸ್ತ್ರೀ ತತ್ವವನ್ನ ನೆಗ್ಲೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು ಸೋಲು, ನಮ್ಮ ಬದುಕಿನ ಹಿಮ್ಮುಖ ಚಲನೆ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು ನನ್ಗೆ ಅನ್ನಿಸ್ತಾ ಇದೆ ಮಾಸ್ಟರ್ಸ್. ಹಾಗಾಗಿ ಈಗ ನಾವ್ ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ನಾವು ಸ್ತ್ರೀ ತತ್ವಕ್ಕೆ, ಈಗ ನೇತ್ರ ಮೇಡಮ್ ಅವರಾದ್ರೂ ಕೂಡ ಈಗ ಸ್ತ್ರೀ ತತ್ವದ ಬಗ್ಗೆ ನಾನು ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟು ಒಂದು ಮಹತ್ವನ ಅವ್ರು ಯಾಕೆ ಕೊಡ್ತಿದ್ದಾರೆ ಅಂತಂದ್ರೆ ಈ ಕಾರಣಕ್ಕೆ. ಈಗ ಏನು ನಮ್ಮ ಸಂಸ್ಕಾರ ಸಂಸ್ಕೃತಿಗಳು ಅಪ್ಗ್ರೇಡ್ ಆಗ್ತಿದೆಯೋ, ಅಪ್ಗ್ರೇಡ್ ಆಗೋದನ್ನ ನಾವು ಹಾಗೆ ಕೊಂಡೋಗ್ಬೇಕು ಅಂತ ಹೇಳಿದ್ರೆ ಸ್ತ್ರೀ ತತ್ವದ ಮಹತ್ವವನ್ನ ನಾವ್ ಎತ್ತಿ ಹಿಡಿಲೇಬೇಕಾಗುತ್ತೆ ಮತ್ತು ಅಳವಡಿಸ್ಕೊಡ್ಲೇಬೇಕಾಗುತ್ತೆ ಮಾಸ್ಟರ್ಸ್. ಸ್ತ್ರೀ ಹೊರಗೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಸ್ತ್ರೀ ಹೊರಗೆ ದುಡಿಯುವ ಅಂತ ಅನಿವಾರ್ಯತೆ ನಡುವೆಯಲ್ಲಿ ಕೂಡ ಸ್ತ್ರೀ ಪುರುಷರಿಬ್ಬರೂ ಸ್ತ್ರೀ ತತ್ವದ ಮಹತ್ವವನ್ನು ಅರಿತು ಪ್ರಜ್ಞಾಪೂರ್ವಕವಾಗಿ ಅಳವಡಿಸಿಕೊಳ್ಬೇಕಾಗಿದೆ. ಸ್ತ್ರೀಯರಲ್ಲಿ ಸ್ತ್ರೀ ತತ್ವದ ಅಸಮತೋಲನದಿಂದ ಏನೇನು ಸಮಸ್ಯೆಗಳಾಗುತ್ತೆ ಅಂತ ಹೇಳಿದ್ರೆ, ಕೌಟುಂಬಿಕ ಸಮಸ್ಯೆಗಳಾಗುತ್ತೆ. ಅವಳ ದೇಹದಲ್ಲಿ ಉತ್ಪತ್ತಿಯಾಗುವ ಸ್ತ್ರೀ ಸಂಬಂಧಿ ಹಾರ್ಮೋನುಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ಅವಳ ಶಕ್ತಿಯು ಕುಗ್ಗುತ್ತೆ. ಹೀಗಾಗಿ ಇಂದಿನ ದಿನಮಾನದಲ್ಲಿ ಗಲ್ಲಿಗೊಂದು IVF ಸೆಂಟರ್ಗಳು ಹುಟ್ಕೊಳ್ತಾ ಇದೆ ಮಾಸ್ಟರ್ಸ್. ಇನ್ನು ಪುರುಷರಲ್ಲಿ ಸ್ತ್ರೀ ತತ್ವ ಕಡಿಮೆ ಆದ್ರೆ ಏನಾಗುತ್ತೆ, ಅವರಲ್ಲಿ ಮಾನಸಿಕ ಅಸ್ತವ್ಯಸ್ತತೆ ಉಂಟಾಗುತ್ತೆ, ಕೌಟುಂಬಿಕ ಸಮಸ್ಯೆಗಳು ಉಂಟಾಗುತ್ತೆ ಮಾಸ್ಟರ್ಸ್. ಹಾಗಾಗಿ ಸಹನವೇ ಪ್ರಗತಿ ಎಂಬ ಪತ್ರಿಜಿಯವರ ಮಾತು ಈ ಸ್ತ್ರೀ ತತ್ವಕ್ಕೆ ಅಡಿಪಾಯದಂತೆ ನನಗೆ ಕಾಣಿಸುತ್ತೆ. ಈ ಸ್ತ್ರೀ ತತ್ವ ಮತ್ತು ಪುರುಷ ತತ್ವಗಳು ಒಬ್ಬ ವ್ಯಕ್ತಿಯಲ್ಲಿ ಏಕೀಭವಿಸಿ ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದಕ್ಕೆ ನಾನು ಪ್ರತ್ಯಕ್ಷವಾಗಿ ಕಂಡಂತ ಒಬ್ಬ ವ್ಯಕ್ತಿಯ ಉದಾಹರಣೆಯನ್ನ ನಾನು ಇಲ್ಲಿ ಉದಾಹರಿಸ್ಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಕಳೆದ ಒಂದು 5-6 ವರ್ಷಗಳ ಹಿಂದೆ ನಮ್ಮ ಮನೆ ಪಕ್ಕ ಒಂದು ಫ್ಯಾಮಿಲಿ ಇದ್ರು. ಅವರು ನನ್ನ ಮಗಳಿಗೆ ಅವ್ರ ಮಕ್ಕಳು ಫ್ರೆಂಡ್ ಆಗಿರೋದ್ರಿಂದ ನನ್ಗೆ ಕೂಡ ಆ ಕುಟುಂಬ ತುಂಬಾ ಆತ್ಮೀಯವಾಗಿತ್ತು. ಅವ್ರ ಮನೆಗೆಲ್ಲ ನಾನು ಹೋಗ್ತಿದ್ದೆ, ನಮ್ಮ ಮನೆಗೆ ಕೂಡ ಅವ್ರು ಬರ್ತಾ ಇದ್ರು. ಆ ಮನೆಯ ಕುಟುಂಬದ ನನ್ನ ಫ್ರೆಂಡ್ ಹಸ್ಬೆಂಡ್ ಇದ್ರಲ್ಲ, ಅವ್ರ ಹಸ್ಬೆಂಡ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು ಮಾಸ್ಟರ್ಸ್. ಅವ್ರು ಹೇಗಿರ್ತಿದ್ರು ಅಂತ ಹೇಳ್ಬಿಟ್ಟು ನಾನು ತುಂಬಾ ಹತ್ರದಿಂದ ನೋಡಿ ಅದನ್ನ ನಾನು ಕಂಡ್ಕೊಂಡಿದ್ದೆ, ಫ್ಯಾಮಿಲಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಅವ್ರು ಹೇಗಿದ್ರು ಅಂತ ಹೇಳಿದ್ರೆ, ಮನೇಲಿ ಅವ್ರ ಹೆಂಡತಿ ಯಾವಾಗ್ಲೂ ಹೇಳೋರು, ಈ ತರ ನನ್ಗೆ ಹಸ್ಬೆಂಡ್ ನೆಕ್ಸ್ಟ್ ಜನ್ಮಾಂತರ ಇದ್ರು ಇವರೇ ಸಿಗ್ಬೇಕು ಅಂತ ಹೇಳ್ತಿದ್ರು. ಅವ್ರಿಗೆ 2 ಹೆಣ್ಮಕ್ಳಿದ್ರು. ಆ ಹೆಣ್ಮಕ್ಳು ಅಪ್ಪ ಡ್ಯೂಟಿಯಿಂದ ಬಂದ ತಕ್ಷಣ ಕತ್ತಿನ ಸುತ್ತ ಕೈ ಹಾಕಿ ಹಗ್ ಮಾಡ್ಕೊಳ್ತಾ ಇದ್ರು. ಜೊತೆಗೆ ಆ ಮಕ್ಳು ಮಲ್ಕೋಬೇಕು ಅಂತಂದ್ರೆ ಅಪ್ಪ ಆ ಮಕ್ಳನ್ನ ತಲೆಯನ್ನ ನೇವರಿಸಿ ಮಲಗಿಸ್ಬೇಕಾಗಿತ್ತು. ಮತ್ತೆ ಹೆಂಡತಿಯ ಒಡವೆ ಸೆಲೆಕ್ಷನ್, ಸೀರೆ ಸೆಲೆಕ್ಷನ್, ಮತ್ತೆ ಏನೇ ಇರ್ಲಿ ಕೂಡ ಅದ್ರಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇರ್ತಿತ್ತು. ಅಷ್ಟು ಪ್ರೀತಿ ತೋರಿಸ್ತಾ ಇದ್ರು ಅವರು. ಆಗ ನನ್ಗೆ ಅನಿಸ್ತಿತ್ತು, ಎಲ್ಲಾ ಮಕ್ಳಿಗೆ ಈ ತರ ಹಸ್ಬೆಂಡ್ ಇರ್ಬಾರ್ದಾ ಅಂತ ನನ್ಗೆ ಎಷ್ಟೊಂದ್ ಸರಿ ಅನಿಸ್ತಾ ಇತ್ತು ಮಾಸ್ಟರ್ಸ್. ಅದೇ ಮನುಷ್ಯ ಅವನ ಸ್ಟೇಷನ್ಗೆ ಹೋದಾಗ ಎಷ್ಟು ಉಗ್ರವಾಗಿ ನಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ, ಅಲ್ಲಿ ಅಪರಾಧಿಗಳು ಎಷ್ಟೊಂದ್ ಸರಿ ಹೇಳ್ತಾ ಇದ್ರಂತೆ. ಅವ್ರು ಹೇಳ್ಕೊಳ್ತಾ ಇದ್ರು ಈ ತರ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನನಗೆ ಗೊತ್ತಾಗಿರೋದು ಈ ವಿಷಯ. ಅವ್ರು ಹೇಳ್ತಾ ಇದ್ರಂತೆ ಅಪರಾಧಿಗಳು, ಅಪ್ಪ ಇಷ್ಟು ಕ್ರೂರವಾಗಿ ನಡ್ಕೊಳ್ತಾನೆ, ಇಷ್ಟು ಕಠಿಣವಾದ ಮಾತುಗಳನ್ನ ಆಡ್ತಾನಲ್ಲ ಈ ವ್ಯಕ್ತಿ, ಇವನ್ ಜೊತೆ ಅವ್ನ ಫ್ಯಾಮಿಲಿ, ಅವ್ನ ಹೆಂಡತಿ ಮಕ್ಳು ಹೇಗ್ ಬದುಕ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ.
ಮಾಸ್ಟರ್ಸ್ ಇದ್ರಿಂದ ನಾನು ಏನು ಹೇಳಕ್ ಹೊರಟೆ ಅಂತ ಹೇಳಿದ್ರೆ, ಈಗ ಒಂದು ಸ್ಟೇಷನ್ ಅಲ್ಲಿ ಸ್ತ್ರೀ ತತ್ವದ ಸ್ಥಿತಿಯಲ್ಲಿ ಅವನು ಹೆಚ್ಚು ಹೊತ್ತು ಇದ್ದಾಗ ಅಲ್ಲಿನ ಕಾರ್ಯನಿರ್ವಹಣೆಗೆ ಧಕ್ಕೆ ಆಗುತ್ತೆ. ಅದೇ ರೀತಿ ಕುಟುಂಬದಲ್ಲಿ ಪುರುಷ ತತ್ವವನ್ನ ಸ್ಥಿತಗೊಳಿಸಿದ್ರೆ ಇಲ್ಲಿ ಒಂದು ಮನಸ್ಥಿತಿ ಹಾಳಾಗುತ್ತೆ, ಆ ಬಾಂಧವ್ಯಕ್ಕೆ ಧಕ್ಕೆ ಬರುತ್ತೆ. ಇಲ್ಲಿ ಅವನು ಎಷ್ಟು ಚೆನ್ನಾಗಿ ಆ ತತ್ವಗಳನ್ನ ಇಂಪ್ಲಿಮೆಂಟ್ ಮಾಡ್ದ ಆ ಸ್ಥಾನಕ್ಕೆ ತಕ್ಕಂತೆ ಅನ್ನೋದು ನನ್ಗೆ ಬಹಳ ಆಪ್ತವಾಗಿ ಮತ್ತೆ ಒಂದು ಚೆನ್ನಾಗಿ ನನ್ಗೆ ಕಾಣಿಸ್ತು. ಮತ್ತೆ ಈ ತರ ನಾವ್ ಅಳವಡಿಸ್ಕೋಬೇಕು ಅಂತ ನನ್ಗೆ ಅನ್ಸಿದ್ದು ಮಾಸ್ಟರ್. ಮತ್ತೆ ನಾನು ಒಂದು ಪ್ರಸಂಗವನ್ನ ಇಲ್ಲಿ ಹೇಳ್ಬಿಡ್ತೀನಿ. ಇದನ್ನ ಹೇಗೆ ನಾವ್ ಇರ್ಬೇಕು, ಸ್ತ್ರೀ ತತ್ವ ಮತ್ತು ಪುರುಷ ತತ್ವದಲ್ಲಿ ಹೇಗೆ ಇರ್ಬೇಕು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಒಂದ್ಸರಿ ಏನಾಯ್ತಂತೆ ಅಂದ್ರೆ, ಒಂದು ರಾಮಾಯಣದ ಪ್ರಸಂಗವನ್ನ ನಾಟಕ ಮಾಡ್ಲಿಕ್ಕೆ ಒಂದು ಹಳ್ಳಿಯವ್ರು ನಿರ್ಧಾರ ಮಾಡ್ಬಿಟ್ಟು ಅದಕ್ಕೆ ತುಂಬಾ ಚೆನ್ನಾಗೆಲ್ಲ ಟ್ರೈನಿಂಗ್ ಎಲ್ಲ ಆಗ್ತಾ ಇರುವಾಗ ಇನ್ನು ನಾಳೆ ವೇದಿಕೆ ಮೇಲೆ ಪ್ರದರ್ಶನ ಕೊಡ್ಬೇಕು. ಹಿಂದಿನ ದಿನ ಹನುಮಂತನ ಪಾತ್ರಧಾರಿ ಎಲ್ಲೋ ಎಸ್ಕೇಪ್ ಆಗ್ಬಿಟ್ಟಂತೆ. ಸೊ ಅವ್ರಿಗೆ ಈಗ ಹನುಮಂತನ ಪಾತ್ರಧಾರಿ ಅನ್ನುವಾಗ ಬಹಳ ಮುಖ್ಯವಾದ ಪಾತ್ರ ಅದು. ಅವನ್ ಎಸ್ಕೇಪ್ ಆಗ್ಬಿಟ್ರೆ ಹೇಗೆ ಪಾತ್ರ ಮಾಡೋದು? ಸೊ ಬೇರೆ ಯಾರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹುಡುಕಿ ಮಾಡುವಾಗ ಅವನು ಅಲ್ಲಿ ವಾಟರ್ ಕೊಡುವಂತ, ನೀರ್ ಕೊಡುವ, ಕಸ ಗುಡಿಸುವಂತ ಅಲ್ಲಿ ಒಬ್ಬ ಹೆಲ್ಪರ್ ಬಾಯ್ ಬಂದ್ಬಿಟ್ಟು ಹೇಳದಂತೆ, ನಾನು ಆ ಪಾತ್ರವನ್ನ ಸಮರ್ಥವಾಗಿ ನಿರ್ವಹಿಸ್ತೀನಿ ಅಂತ ಹೇಳ್ಬಿಟ್ಟು. ಆಗ ಇವ್ರಿಗೆಲ್ಲ ಇವನ್ ಹೇಗಾಗುತ್ತೆ, ಇವನು ಈ ತರ ಕೆಲಸ ಮಾಡ್ಕೊಂಡಿರೋನ್ಗೆ ಆಗಲ್ಲ, ಇಲ್ಲ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವರೆಲ್ಲ ಅನುಮಾನ ಪಟ್ಕೊಂಡು ಬೇರೆನೂ ಹುಡುಕ್ತಾ ಇದ್ರಂತೆ. ಕೊನೆಗೆ ಯಾರು ಸಿಕ್ತಿರುವಾಗ ಅವನ್ಗೆ ಆ ಪಾತ್ರವನ್ನ ಕೊಟ್ರಂತೆ. ಆದ್ರೆ ಅವನು ನೆಕ್ಸ್ಟ್ ಡೇ ಪಾತ್ರವನ್ನ ಹೇಗೆ ಮಾಡ್ದ ಅಂತ ಹೇಳಿದ್ರೆ, ಜನ ಎಲ್ಲ ವಿಷಲ್ ಹಾಕಿದ್ರಂತೆ, ಒನ್ಸ್ ಮೋರ್ ಅಂತ ಹೇಳಿದ್ರಂತೆ. ಅವನು ಎಷ್ಟು ಆ ಪಾತ್ರದಲ್ಲಿ ಮುಳುಗಿ ಹೋದ ಅಂತ ಹೇಳಿದ್ರೆ, ಅವನು ಅದನ್ನ ಎಷ್ಟು ತನ್ನದನ್ನಾಗಿ ಮಾಡ್ಕೊಂಡ ಅಂತ ಹೇಳಿದ್ರೆ, ಅವನು ಅಷ್ಟು ಖುಷಿ ಆಗ್ಬಿಟ್ಟು ಈ ಪಾತ್ರದಿಂದ ನಾನು ಈಚೆ ಬರ್ಲೇಬಾರ್ದು ಅಂತ ಹೇಳ್ಬಿಟ್ಟು ಆಫೀಸ್ಗೆ ಹೋದ್ನಂತೆ, ಆವೇಶದಲ್ಲೇ ಹೋದ್ನಂತೆ, ಆ ಡೈಲಾಗ್ಗೆ ಹೊಡೆದ್ನಂತೆ, ಮಾರ್ಕೆಟ್ಗೆ ಹೋದ್ನಂತೆ, ಆವೇಶದಲ್ಲೇ ಹೋದ್ನಂತೆ, ಆ ಡೈಲಾಗ್ಗೆ ಹೊಡೆದ್ನಂತೆ, ಮನೆಗೂ ಬಂದಂತೆ, ಅದೇ ವೇಷ ಅದೇ ಡೈಲಾಗ್ ಶುರು ಆಯ್ತಂತೆ. ಮತ್ತೆ ಆತರ ಮಾಡಿ ಎಲ್ಲರಿಂದ ನಗೆಪಾಟಲಿಗೆ ಒಳಗಾದ್ನಂತೆ ಮಾಸ್ಟರ್ಸ್. ಈ ತರ ನಾವು ಒಂದು ಪಾತ್ರವನ್ನ ಎಲ್ಲಾ ಕಡೆವರು ಅಪ್ಲೈ ಮಾಡ್ತಾ ಹೋದಾಗ ಕೂಡ ಅದು ಯಾವ್ದು ಕೂಡ ನಾವು ಸಕ್ಸಸ್ಫುಲ್ ಆಗಿ ನಾವು ಬದುಕನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲಿ ನಾವು ಸ್ತ್ರೀ ತತ್ವದ ಸ್ಥಿತಿಯಲ್ಲಿ ಇರ್ಬೇಕು, ಎಲ್ಲಿ ಪುರುಷ ತತ್ವದ ಸ್ಥಿತಿಯಲ್ಲಿ ಇರ್ಬೇಕು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ಹೊರಗಡೆ ಹೋದ ತಕ್ಷಣ ನಾವು ಪುರುಷ ತತ್ವದಲ್ಲೇ ಯಾವಾಗ್ಲೂ ಇರೋದು ಅಂತಾನೂ ಅಲ್ಲ, ಮನೆ ಒಳಗಡೆ ಯಾವಾಗ್ಲೂ ಸ್ತ್ರೀ ತತ್ವದ ಸ್ಥಿತಿಯಲ್ಲಿ ಇರೋದು ಅಂತಾನೂ ಅಲ್ಲ. ಆ ಎರಡು ಸ್ಥಿತಿಗಳನ್ನ ಯಾವ ಸಂದರ್ಭದಲ್ಲಿ ಯಾವ ಸ್ಥಿತಿಯಲ್ಲಿ ಇರಬೇಕು ಅನ್ನೋದನ್ನ ನಾವು ಧ್ಯಾನ, ಜ್ಞಾನ ಮತ್ತೆ ಜೀವನ ಅನುಭವಗಳಿಂದ ನಾವು ಕಂಡ್ಕೋಬೇಕಾಗುತ್ತೆ ಮಾಸ್ಟರ್ಸ್. ಆದ್ರಿಂದ ಸ್ತ್ರೀ ಪುರುಷರಿಬ್ಬರು ಸ್ತ್ರೀ ತತ್ವದ ಮಹತ್ವ ತಿಳಿದು ಅದನ್ನ ತಮ್ಮೊಳಗೆ ಪೋಷಿಸಿಕೊಳ್ಳಬೇಕು. ವಿಶೇಷವಾಗಿ ಸ್ತ್ರೀಯರು ಸಹನಶೀಲರಾಗ್ಬೇಕು. ಆದ್ರೆ ಹಾಗೆಂದ ಮಾತ್ರಕ್ಕೆ ಸ್ತ್ರೀ ತನ್ನನ್ನು ತಾನು ಗೌಣವಾಗಿಸಿಕೊಂಡು ಜೀವಿಸಬೇಕು ಅಂತ ನಾನು ಹೇಳ್ತಾ ಇಲ್ಲ ಮಾಸ್ಟರ್ಸ್. ಯಾಕೆಂತಂದ್ರೆ ಈ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿ ಜೀವಿ ಕೂಡ ತನ್ನ ಆತ್ಮೋದ್ಧಾರಕ್ಕೆ ಬಂದಿರೋದ್ರಿಂದ ಕೂಡ ಸ್ತ್ರೀ ಕೂಡ ತನ್ನ ಉದ್ಧಾರವನ್ನ ಮಾಡ್ಕೊಳ್ಳಲಿಕ್ಕೆ ಗಮನ ಕೊಡ್ಲೇಬೇಕಾಗುತ್ತೆ. ಅವಳಿಗೆ ಸ್ವಯಂ ಪ್ರೀತಿ, ಕಾಳಜಿ, ಗೌರವ, ಹೆಮ್ಮೆ ಇರ್ಬೇಕಾಗುತ್ತೆ. ಇಲ್ಲವಾದ್ರೆ ಇದ್ರಿಂದನೂ ಕೂಡ ವ್ಯತಿರಿಕ್ತವಾಗಿ ಅವಳಲ್ಲಿರುವಂತ ಸ್ತ್ರೀ ತತ್ವದಲ್ಲಿ ಅಸಮತೋಲನ ಉಂಟಾಗುವಂತ ಸಂಭವಗಳಿರ್ತದೆ. ಆದ್ರಿಂದ ಸ್ತ್ರೀ ಅತ್ಯಂತ ಕೌಶಲ್ಯದಿಂದ ತನ್ನೊಡನಿರುವ ಎಲ್ಲರನ್ನು ಸಂತುಲನೆಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಪ್ರಕೃತಿ ಸ್ವಯಂ ಅವಳಿಗೆ ಆ ಸಾಮರ್ಥ್ಯವನ್ನ ನೀಡಿದೆ. ಇದರೊಟ್ಟಿಗೆ ಪುರುಷರು ತಮ್ಮೊಳಗಿನ ಸ್ತ್ರೀ ತತ್ವವನ್ನ ಜಾಗೃತಿಗೊಳಿಸ್ಕೊಳ್ಬೇಕು ಮಾಸ್ಟರ್. ಅವರ ನೆಮ್ಮದಿಯ ಬದುಕಿಗೆ, ಆಧ್ಯಾತ್ಮಿಕ ಪ್ರಗತಿಗೆ, ಆತ್ಮೋನ್ನತಿಗೆ ಈ ಸ್ತ್ರೀ ತತ್ವದ ಸಂತುಲನೆ ಅತ್ಯಂತ ಅಗತ್ಯವಾಗಿದೆ ಮಾಸ್ಟರ್. ಹಾಗಾಗಿ ನಾವು ಈ ವೇದಿಕೆಯಲ್ಲಿ ಪ್ರತಿನಿತ್ಯ ಧ್ಯಾನ ಮತ್ತು ಜ್ಞಾನವನ್ನ ಹಂಚ್ಕೊಳ್ತಾ ಇದ್ದೀವಿ. ಮತ್ತೆ ಅದರಿಂದ ನಮ್ಗೆ ಉತ್ತಮವಾದ ಜೀವನಾನುಭವಗಳು ಕೂಡ ಸಿಗ್ತಾ ಇದಾವೆ. ಇದರಲ್ಲಿ ಒಂದು ಪ್ರಬುದ್ಧತೆಯನ್ನ ನಾವು ಬೆಳೆಸ್ಕೊತಾ ಈ ಸ್ತ್ರೀ ತತ್ವವನ್ನ ಮುನ್ನೆಲೆಗೆ ತರುವಂತ ಎಲ್ಲ ಪ್ರಯತ್ನವನ್ನ ನಾವು ಮಾಡೋಣ. ಮತ್ತೆ ಅದ್ರ ಬಗ್ಗೆ ನಾವು ಜಾಗೃತಿಯನ್ನ ಉಂಟು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸ್ತೀನಿ. ಮತ್ತೆ ನಾನು ರಂಗನಾಥ್ ಸರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳ್ತೀನಿ. ಇವತ್ತಿನ ನನ್ನ ಏನು ಸ್ವಾಧ್ಯಾಯದಲ್ಲಿ ನಾನ್ ತಪ್ಪುಗಳು ಅಂತ ಹೇಳೋದಿಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ, ನೀವ್ ಯಾವಾಗ್ಲೂ ಹೇಳ್ತೀರಿ ತಪ್ಪುಗಳನ್ನ ತಪ್ಪು ಅನ್ಕೋಬಾರ್ದು, ಅದನ್ನ ಅನುಭವ ಅಂತ ಅನ್ಕೋಬೇಕು ಅಂತ ಹೇಳ್ತೀರಿ. ಹಾಗಾಗಿ ನಾನು ತಪ್ಪೇನಾದ್ರೂ ಹೇಳಿದ್ರೆ ಹೇಳಿ ಅಂತ ಹೇಳೋದಿಲ್ಲ. ನನ್ನ ಗ್ರಹಿಕೆಯಲ್ಲಿ, ನನ್ನ ಪ್ರೆಸೆಂಟೇಶನ್ ಅಲ್ಲಿ ಏನಾದ್ರೂ ಮಿತಿಗಳಿದ್ರೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು ಮತ್ತೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.
ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೀವು ನಿನ್ನೆ ಕಾಲ್ ಮಾಡಿ ಹೇಳಿದ್ರಿ ನಾಳೆ ನಂದು ಟಾಪಿಕ್ ಇದೆ, ಹೇಗ್ ಮಾಡ್ತೀನೋ ಏನೋ ತುಂಬಾ ಭಯ ಆಗ್ತಿದೆ ಅಂತ ಅಂದ್ರಿ. ಯಾವುದೇ ಒಂದ್ ಸ್ವಲ್ಪನು ಸಾಸಿವೆ ಕಾಳಷ್ಟು ಭಯ ಅನ್ನೋದೇ ಕಾಡ್ಲಿಲ್ಲ ಮೇಡಮ್. ಅಷ್ಟು ಚಂದವಾಗಿ ಅರ್ಧನಾರೀಶ್ವರ ಪರಿಕಲ್ಪನೆ. ಮೇಡಮ್ ನೀವು ಅಷ್ಟು ಹೇಳಿ. ಧೈರ್ಯ ಕೊಟ್ರಿ ನೀವು ನಿನ್ನೆ ನೀವು ಅಷ್ಟು ಧೈರ್ಯ ಕೊಟ್ರಿ ಮೇಡಮ್ ಮಾಡಿ ಅಂತ. ನಿಮ್ಗೂ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅರ್ಧನಾರೀಶ್ವರ ಪರಿಕಲ್ಪನೆ ಇದು ವಿಶೇಷವಾದ ಜ್ಞಾನ ಬೇಕಿತ್ತು ಮೇಡಮ್ ನಿಮ್ಮಿಂದ. ನಮ್ಗೆ ಎಲ್ರಿಗೂ ತಿಳಿಸ್ಕೊಟ್ಟಿದ್ದೀರಾ, ತುಂಬಾ ಸಂತೋಷ ಆಯ್ತು ಎಲ್ರಿಗೂ ಅಂತ ಹೇಳ್ತಾ ಮಾಸ್ಟರ್ಸ್ ಮೇಡಮ್ಗೆ ಕೃತಜ್ಞತೆಗಳನ್ನ ಸಲ್ಲಿಸೋಣ. 3 ಮಾಸ್ಟರ್ಸ್ ಇಂದ ಅಭಿಪ್ರಾಯ ಅನಿಸಿಕೆ ತಗೊಳ್ಳೋಣ. ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮೇಡಮ್. ಹೇಮಾ ಮೇಡಮ್ ಮಾತಾಡ್ತಾರೆ. ಹ್ಯಾಂಡ್ ರೈಸ್ ಮಾಡಿ ಮೇಡಮ್. ಅನ್ಮ್ಯೂಟ್ ಆಪ್ಷನ್ ಕೊಡ್ತೀವಿ. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಗೌರಿ ಮೇಡಮ್ ಅದ್ಭುತವಾದ ಸಂದೇಶ ಆಗಿತ್ತು. ಅದು ಸ್ತ್ರೀ ಅಂದ್ರೆ ಸ್ತ್ರೀನೇ, ಇದ್ರಲ್ಲಿ ಯಾವಾಗೂ ದ್ವಂದ್ವ ಇದ್ದಿದ್ದೆ. ಯಾವಾಗೂ ನಾನ್ ಮೇಲು ಅಂತ ಹೆಣ್ಮಕ್ಳು ಆತರ ಅಲ್ವೇ ಅಲ್ಲ. ತತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಮೊದಲನೇ ಕ್ಲಾಸ್ಗಳು ಕೂಡ ತುಂಬಾನೇ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಇವತ್ತು ಗೌರಿ ಮೇಡಮ್ ಇಂದ ಕೂಡ ಚೆನ್ನಾಗಿ ಕಥೆಗಳ ಮೂಲಕ ಚೆನ್ನಾಗಿ ತಿಳ್ಕೊಂಡ್ವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ವಾಣಿ ಮೇಡಮ್. ನಮಸ್ತೆ ಮೇಡಮ್. ನಿಜವಾಗ್ಲೂ ಗೌರಿ ಮೇಡಮ್ ಅನ್ಕಂಡಂಗೆ ಫೀಲ್ ಮಾಡ್ಕೊಳಕ್ ಬೇಕಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರು ವಿಷಯನ. ವಾಯ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತು, ಇಂಟರ್ನೆಟ್ ಒಂದ್ ಸ್ವಲ್ಪ ಇದ್ ಮಾಡ್ತು ಅನ್ನೋದ್ ಬಿಟ್ರೆ ತುಂಬಾ ಚೆನ್ನಾಗಿ ವಿಷಯವನ್ನ ಹೇಳಿದ್ರಿ. ಅರ್ಧನಾರೀಶ್ವರ ಕಲ್ಪನೆ ಅನ್ನೋದೇ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳನ್ನ ಭೇದನೆ ಇಲ್ಲ, ಆತ್ಮಕ್ಕೆ ಯಾವ ಲಿಂಗ ಭೇದ ಇಲ್ಲ, ಹಾಗೆ ಬದುಕಬೇಕು ಅನ್ನೋದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳಿದಾವೆ. ಹಾಗೆ ಅಲ್ಲಮ ಪ್ರಭು ಕೂಡ ಅದನ್ನೇ ಹೇಳ್ತಾರೆ, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಮೂಡಿ ಬಂದರೆ ಗಂಡೆಂಬರು, ನಡೆಯುವ ಸುಳೆ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ. ಹಾಗೆ ಆ ಕಲ್ಪನೆ ಕೂಡ ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನೀವ್ ಹಂಗ ಅನ್ಕೊಳಂಗೆ ಇಲ್ಲ. ನೀವ್ ಹೇಳಿದ ರೀತಿ ವಾಯ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್ ಗೌರಿ ಮೇಡಮ್, ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅನೇಕ ಉದಾಹರಣೆಗಳು ಕೊಟ್ಟಿದ್ರಿ ಇದಕ್ಕೂ, ಸ್ತ್ರೀ ತತ್ವ ಪುರುಷ ತತ್ವ. ಈಗಾಗಲೇ ನೇತ್ರಾ ಮೇಡಮ್ ಅವರು ತಿಳಿಸ್ಕೊಟ್ಟಿರ್ತಾರ. ಸೊ ಅದೇ ರೀತಿಯಲ್ಲಿ ನೀವು ಅನೇಕ ಉದಾಹರಣೆಗಳು ಕೊಟ್ಟು ಈ ಜ್ಞಾನವನ್ನು ತುಂಬಾ ಚೆನ್ನಾಗಿ ಹೇಳಿದ್ರಿ. ಓಕೆ, ಸೊ ಸ್ತ್ರೀ ತತ್ವ ಪುರುಷ ತತ್ವ ಅಂದ್ರೆ, ಸ್ತ್ರೀ ತತ್ವ ಅಂದ್ರೆ ಆಂತರಿಕ ಗುಣಗಳಾದ್ರೆ, ಪುರುಷ ತತ್ವ ಅಂದ್ರೆ ಬಾಹ್ಯವಾಗಿ ನಡ್ಕೊಳ್ಳುವಂತ ಈ ಬಾಹ್ಯ ಪ್ರಪಂಚದ ಒಡನಾಟ. ಸೊ ಅದು ಪ್ರಧಾನವಾಗಿ ಪ್ರತಿಯೊಬ್ಬರಲ್ಲಿ 2 ತತ್ವಗಳು ಇರ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಬಟ್ ಮತ್ತೊಂದ್ಸರಿ ಪುನರಪಿ ಮರಣ ಆಗಿದೆ ಹೇಳ್ಬೇಕಾದ್ರೆ, ಪುನಃ ಮರಣ ಮಾಡ್ಕೊಂಡಿದ್ವಿ ನಿಮ್ಮಿಂದ. ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿಯಲ್ಲಿ ತಾವು ಇನ್ನೂ ಅನೇಕ ಬುಕ್ಗಳು ತಗೊಂಡು ಓಕೆ ಸ್ವಾಧ್ಯಾಯ ಮಾಡಿ, ಆಯ್ತಾ, ನಿಮ್ಗೆ ಆ ಶಕ್ತಿ ಸಾಮರ್ಥ್ಯ ಇದೆ, ನನಗೆ ಅರ್ಥ ಆಗಿದೆ ಅದು. ಸೊ ದಯವಿಟ್ಟು ನೆಕ್ಸ್ಟ್ ಅನೇಕ ಒಳ್ಳೆ ಬುಕ್ಸ್ ಇದೆ ನಿಮ್ಗೆ ಗೊತ್ತಲ್ಲ. ಸೊ ಪತ್ರಿ ಸರ್ ಬರೆದಿರುವಂತ ಬುಕ್ಸ್ ಅನೇಕ ಇದೆ. ದಯವಿಟ್ಟು ಅದನ್ನು ಮತ್ತೆ ಸ್ವಾಧ್ಯಾಯ ಮಾಡಿಕೊಂಡು ನಮ್ಗೆಲ್ಲರಿಗೂ ತಿಳಿಸ್ಕೊಳಕ್ಕೆ ಪ್ರಯತ್ನ ಮಾಡಿ ಅಂತ ನಿಮಗೆ ವಿನಂತಿ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು.